ನಮಸ್ಕಾರ ಸ್ನೇಹಿತರೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋದು ಹಿಂದೂಗಳಿಗೆ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಅರ್ಥ ಆಗಿದೆ. ಅದಕ್ಕೆ ಮಹಾರಾಷ್ಟ್ರದ ಚುನಾವಣೆನೇ ದೊಡ್ಡ ಎಕ್ಸಾಂಪಲ್ ಅಂದ್ರೂ ತಪ್ಪಲ್ಲ. ದಕ್ಷಿಣದ ಯೋಗಿಯಾಗಿ ಬೆಳೀತಾ ಇರ್ತಕ್ಕಂತ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಸುನಾಮಿ ಇದೆ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಸೊಲ್ಲಾಪುರದ ರಸ್ತೆಗಳಲ್ಲಿ ಪವನ್ ಕಲ್ಯಾಣ್ ಅವರ ಜಲ್ವಾ ನೋಡಿ ಇಂಡಿ ಕೂಟ ಅಕ್ಷರ ಸಹ ಗಡಗಡ ನಡುಗ್ತಾ ಇದೆ. ಯೋಗಿ ಅವರು ಬಟೆಂಗೆ ತೋ ಕಟೆಂಗೆ ಅನ್ನುವ ಘೋಷಣೆ ಕೊಟ್ಟಿದ್ರು. ಮೋದಿ ಅವರು ಏಕ್ ರಹೆಂಗೆ ತೋ ಸೇಫ್ ರಹೆಂಗೆ ಅನ್ನೋ ಘೋಷಣೆ ಕೊಟ್ಟಿದ್ರು. ಈಗ ಮಹಾರಾಷ್ಟ್ರದಲ್ಲಿ ಆಂಧ್ರಕ್ಕೆ ಜನಸೇನೆ, ಮಹಾರಾಷ್ಟ್ರಕ್ಕೆ ಶಿವಸೇನೆ ಅನ್ನೋ ಘೋಷಣೆ ಮೊಳಗಿಸುವ ಮೂಲಕ ಪವನ್ ಕಲ್ಯಾಣ್ ಅವರು ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಶಕ್ತಿ ತುಂಬಿದ್ದಾರೆ. ಡೈರೆಕ್ಟ್ ಆಗಿ ಛೋಟಾ ಓವೈಸಿ ಅಕ್ಬರುದ್ದೀನ್ ಓವೈಸಿ ಅವರಿಗೆ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ. ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ 20ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಇಂಡಿ ಕೂಟದವರು ಮತ್ತದೇ ಬಿಟ್ಟಿ ಭಾಗ್ಯಗಳನ್ನು ಅನೌನ್ಸ್ ಮಾಡಿ ಮತ್ತೊಂದು ರಾಜ್ಯನ ಕೈವಶ ಮಾಡಿಕೊಂಡು ಲೂಟಿ ಹೊಡೆಯೋದಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಈಗ ಪವನ್ ಕಲ್ಯಾಣರ ಪವನ್ ಶಕ್ತಿಯ ಈವರೆಗಿನ ದೊಡ್ಡ ರ್ಯಾಲಿ ನಡೆದಿದೆ ಮಹಾರಾಷ್ಟ್ರದಲ್ಲಿ. ಸ್ನೇಹಿತರೆ, ನೀವು ನಂಬುತ್ತಿರೋ ಬಿಡ್ತಿರೋ, ಅಲ್ಲಿ ಸೇರಿದ್ದಂತಹ ಜನಸಾಗರ ನೋಡ್ಬಿಟ್ರೆ ಒಂದಂತೂ ಸ್ಪಷ್ಟ ಆಗೋಗುತ್ತೆ. ಇಂಡಿ ಕೂಟದವರು ಚಳಿಗಾಲದಲ್ಲೂ ಬೆವರ್ತಾ ಇದ್ದಾರೆ. ಈ ಬಾರಿ ಮಹಾರಾಷ್ಟ್ರದಲ್ಲಿ ಒನ್ ಸೈಡೆಡ್ ಫಲಿತಾಂಶ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದು ದಿನದಿಂದ ದಿನಕ್ಕೆ ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಇಂಡಿ ಕೂಟದವರಿಗಂತೂ ಹರಿಯಾಣದ ನಂತರ ಮತ್ತೊಂದು ಸೋಲಿಗೆ ಸಿದ್ಧರಾಗಬೇಕಾದ ಅನಿವಾರ್ಯತೆ ಇದೆ ಮಹಾರಾಷ್ಟ್ರದಲ್ಲಿ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಸಾಗರ ಸೇರಿತ್ತು ಪವನ್ ಕಲ್ಯಾಣ್ ರ್ಯಾಲಿನಲ್ಲಿ. ಸೊಲ್ಲಾಪುರದ ರೋಡ್ಗಳು ತುಂಬಿ ತುಳುಕ್ತಾ ಇತ್ತು. ಸ್ಟೇಜ್ ಮೇಲೆ ಪವನ್ ಕಲ್ಯಾಣ್ ಅವರು ಎಂಟ್ರಿ ಆಗ್ತಾ ಇದ್ದಂತೆ ಶೇರಾಯ ಶೇರಾಯ ಅನ್ನುವ ಘೋಷಣೆಗಳು ಮುಗಿಲು ಮುಟ್ಟಿತ್ತು. ಸ್ನೇಹಿತರೆ, ವೇದಿಕೆಯಲ್ಲೇ ಹಳೆಯ ಹೈದರಾಬಾದಿನಿಂದ ಅಂತ ಇಂಡೈರೆಕ್ಟ್ ಆಗಿ ಅಕ್ಬರುದ್ದೀನ್ ಓವೈಸಿ ಅವರ ಹೆಸರನ್ನು ಎತ್ಕೊಂಡು 2012ರಲ್ಲಿ ಓವೈಸಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಕೇವಲ 15 ನಿಮಿಷ ಸಾಕು ಹಿಂದೂಗಳ ಸದ್ದಡಗಿಸೋದಕ್ಕೆ ಅಂದಿದ್ರು. ಅದಕ್ಕೆ ಪವನ್ ಕಲ್ಯಾಣ್ ಮಹಾರಾಷ್ಟ್ರದಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಅಕ್ಬರುದ್ದೀನ್ ಓವೈಸಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದು ಏನ್ ಮಾಡ್ತಿರೋ ಬನ್ನಿ, ನಾನು ನೋಡ್ತೀನಿ. ಸನಾತನದ ಸಂರಕ್ಷಣೆಗೆ ನಾನು ಕಟಿಬದ್ಧ ಅಂತ ಮಹಾರಾಷ್ಟ್ರದ ಜನರಿಗೆ, ಮಹಾರಾಷ್ಟ್ರದ ಮೂಲಕ ಇಡೀ ದೇಶದ ಜನರಿಗೆ ಭರವಸೆ ಕೊಟ್ಟಿದ್ದಾರೆ ಪವನ್ ಕಲ್ಯಾಣ್ ಅವರು. ಸ್ನೇಹಿತರೆ, ಯೋಗಿಜಿ ಅವರು ಉತ್ತರ ಭಾರತದಲ್ಲಿ ಸನಾತನದ ಬ್ರಾಂಡ್ ಆಗಿದ್ರೆ, ದಕ್ಷಿಣ ಭಾರತಕ್ಕೊಬ್ಬ ಸನಾತನಿ ಸಿಕ್ಕಿದ್ದಾರೆ, ಅದು ಪವನ್ ಕಲ್ಯಾಣ್ರ ಮೂಲಕ. ನಿಮಗೆ ಅಲ್ಲಿ ಸೇರಿರೋ ಜನಸಾಗರ ನೋಡಿದ್ರೆ ಡೌಟ್ ಬರ್ತಾ ಇತ್ತು, ಇದು ತೆಲಂಗಾಣ ಅಥವಾ ಆಂಧ್ರ ಪ್ರದೇಶನ ಮಹಾರಾಷ್ಟ್ರನ ಅಂತ. ಸ್ನೇಹಿತರೆ, ಈ ಕಡೆ ಇಂಡಿ ಕೂಟದಲ್ಲಿ ಉದ್ಧವ್ ಠಾಕ್ರೆ ಅವರಿಗೆ ಎಂತ ಪರಿಸ್ಥಿತಿ ಬಂದಿದೆಯಪ್ಪ ಅಂದ್ರೆ, ಹಿಂದೂಗಳು ಮಹಾ ಮಂಗಳಾರತಿ ಎತ್ತಾ ಇದ್ದಾರೆ. ವೋಟ್ ಕೇಳೋಕ್ ಹೋದಾಗ ನೀವ ಬಾಳಾ ಸಾಹೇಬ್ ಠಾಕ್ರೆ ಅವರ ಮಗ ಅಂತ ಕೇಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಸಹ ಈಗ ಬ್ಯಾಕ್ ಫುಟ್ ಅಲ್ಲಿ ಇದ್ದಾರೆ. ಹಿಂದೂಗಳ ಕ್ಷಮೆಯಾಚನೆ ಮಾಡ್ತಾ ಇದ್ದಾರೆ. ಆದ್ರೆ ಕಾಲ ಮಿಂಚಿ ಹೋಗಿದೆ. ಹಿಂದೂಗಳು ಕ್ಷಮೆ ಕೊಡೋದಿರ್ಲಿ, ಬೇರು ಸಮೇತ ಉದ್ಧವ್ ಶಿವಸೇನೆನ ಕಿತ್ತೊಗೆದ್ರು ಯಾವುದೇ ಆಶ್ಚರ್ಯ ಇಲ್ಲ. ನೀವೇ ನೋಡಿ, ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಅವರ ಸ್ಟ್ರೈಕ್ ರೇಟ್ 100%. ಸ್ಪರ್ಧೆ ಮಾಡಿದ ಎಲ್ಲ ಕ್ಷೇತ್ರಗಳಲ್ಲೂ ಗೆದ್ದಿದ್ರು ವಿಧಾನಸಭೆಯಲ್ಲಿ. ಒಬ್ಬ ಅಭಿನೇತನಾಗಿದ್ದಂತಹ ವ್ಯಕ್ತಿ ಆಂಧ್ರ ಪ್ರದೇಶದಲ್ಲಿ ನಾಯಕನಾಗಿ ಬೆಳೆದು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಘೋರ ಸನಾತನಿ ಅಂತ ಗುರುತಿಸಿಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ನಾನು ಬಾಳಾ ಸಾಹೇಬ್ ಠಾಕ್ರೆ ಅವರನ್ನ ಮೀಟ್ ಮಾಡದೇ ಇರ್ಬೋದು, ಅವ್ರ ಹತ್ರ ಮಾತಾಡದೇ ಇರ್ಬೋದು, ಆದ್ರೆ ಅವರ ವಿಚಾರಧಾರೆಗಳು ಯಾವಾಗ್ಲೂ ನನ್ನನ್ನ ಪ್ರಭಾವಿಸಿದೆ ಅಂತ ಹೇಳುವ ಮೂಲಕ ಇಂಡೈರೆಕ್ಟ್ ಆಗಿ ಉದ್ಧವ್ ಠಾಕ್ರೆಗೆ ಟಾಂಗ್ ಕೊಟ್ಟಿದ್ರು. ಸ್ನೇಹಿತರೆ, ಉದ್ಧವ್ ಠಾಕ್ರೆ ಎಷ್ಟರ ಮಟ್ಟಿಗೆ ಈಗ ತುಷ್ಟೀಕರಣಕ್ಕೆ ಇಳಿದು ಬಿಟ್ಟಿದಾರಪ್ಪ ಅಂದ್ರೆ, ವಕ್ಫ್ ಬಿಲ್ ಗೆ ಡೈರೆಕ್ಟ್ ಆಗಿ ವಿರೋಧ ಮಾಡ್ತಾ ಇದ್ದಾರೆ. ಮುಸಲ್ಮಾನರು ಮಹಾರಾಷ್ಟ್ರದಲ್ಲಿ ಇಟ್ಟಿರತಕ್ಕಂತ ಸುಮಾರು 17ಕ್ಕೂ ಹೆಚ್ಚು ಬೇಡಿಕೆಗಳಿಗೆ ಸಮ್ಮತಿ ಸೂಚಿಸಿರುವ ಏಕೈಕ ನಾಯಕ ಉದ್ಧವ್ ಠಾಕ್ರೆ. ಹಾಗಾಗಿ ಈ ಬಾರಿ ಉದ್ಧವ್ ಠಾಕ್ರೆರಿಗೆ ಹಿಂದೂಗಳು ಪಾಠ ಕಲಿಸೋ ದಿನ ದೂರ ಇಲ್ಲ. ಪವನ್ ಕಲ್ಯಾಣರು ಸ್ಟೇಜ್ ಮೇಲೆ ಜೈ ಭವಾನಿ, ಜೈ ಶಿವಾಜಿ, ಜೈ ಮಹಾರಾಷ್ಟ್ರ ಅಂತ ಭಾಷಣ ಶುರು ಮಾಡ್ತಾರೆ. ಹಿಂದಿನಲ್ಲೂ ಮಾತಾಡಿದರೆ, ತೆಲುಗುನಲ್ಲೂ ಮಾತಾಡಿದರೆ. ಸ್ನೇಹಿತರೆ, ನಿಮ್ಗೊಂದು ವಿಚಾರ ನೆನಪಿರಲಿ, ಸೊಲ್ಲಾಪುರ ರೀಜನ್ ನಲ್ಲಿ ತೆಲುಗು ಭಾಷಿಕರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಬಿಜೆಪಿ ಪವನ್ ಕಲ್ಯಾಣರನ್ನು ಇಲ್ಲಿ ಮತಪೇಟೆಗೆ ಇಳಿಸಿದ್ದೇ ಅದೇ ಕಾರಣಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮತ್ತು ಛತ್ರಪತಿ ಶಿವಾಜಿ ಅವರ ಫೋಟೋ ಹಿಡಿದುಕೊಂಡು ಮಹಾರಾಷ್ಟ್ರದ ಸೊಲ್ಲಾಪುರದ ರಸ್ತೆಗಳಲ್ಲಿ ಭಾರಿ ಮತಬೇಟೆ ಮಾಡಿದರೆ ಪವನ್ ಕಲ್ಯಾಣ್ರು. ಅಂದ್ರೆ ಇಲ್ಲಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ಹಿಂದೂಗಳು ಜಾತಿಗಳಾಗಿ ಒಡೆದು ಹೋಗಬಾರದು, ಅದರ ಲಾಭ ಇಂಡಿ ಕೂಟಕ್ಕೆ ಸಿಗುತ್ತೆ, ಒಗ್ಗಟ್ಟಾಗಿ ಎನ್ಡಿಎ ಪರ ಮತ ಹಾಕಬೇಕು ಅಂತ ಮನವಿ ಮಾಡಿದ್ದಾರೆ ಪವನ್ ಕಲ್ಯಾಣ್ ಅವರು. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಪವನ್ ಕಲ್ಯಾಣ್ರಂತಹ ನಾಯಕರ ಅವಶ್ಯಕತೆ ಇದೆ. ಯಾಕಂದ್ರೆ ಈಗ ವೋಟ್ ಜಿಹಾದ್ ನಡೀತಾ ಇದೆ. ಇದುವರೆಗೂ ಕೇಳಿದ್ರಿ ಲ್ಯಾಂಡ್ ಜಿಹಾದು, ಲವ್ ಜಿಹಾದು ಅಂತ. ಇದ್ಯಾವ್ದಪ್ಪ ವೋಟ್ ಜಿಹಾದು?
ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು. ಈಗ ಯಾವ ಮಟ್ಟಕ್ಕೆ ಹೋಗಿದಾರಪ್ಪ ಮುಲ್ಲಾ ಮೌಲಾನಾಗಳು ಅಂದ್ರೆ ಫತ್ವಾ ಹೊರಡಿಸ್ತಾ ಇದ್ದಾರೆ. ಯಾರಾದ್ರೂ ಮುಸ್ಲಿಮರು NDA ಅಥವಾ ಬಿಜೆಪಿ ಪಕ್ಷಕ್ಕೆ ವೋಟ್ ಕೊಟ್ರೆ ಅವರು ಮುಸಲ್ಮಾನರಲ್ಲ, ನೀವು ಬೇಕಾದ್ರೆ ಹಿಂದೂ ಧರ್ಮದ ಹೆಸರಿಟ್ಕೊಂಡ್ಬಿಡಿ ಅಂತ ಬಹಿರಂಗವಾಗಿ ಧಮಕಿ ಹಾಕ್ತಾ ಇದ್ದಾರೆ. ಎಲ್ಲ ಮುಸಲ್ಮಾನರು ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟಕ್ಕೆ ಮತ ಹಾಕಬೇಕು ಅಂತ ಫತ್ವಾ ಹೊರಡಿಸ್ತಾ ಇದ್ದಾರೆ. ಇದನ್ನೇ ನೋಡಿ ವೋಟ್ ಜಿಹಾದ್ ಅನ್ನೋದು. ಈ ಕಡೆ ಅಂತಹುದ್ದೇ ರಿಪ್ಲೈ ಹೋಗ್ಬೇಕು ಅಂದ್ರೆ ಪವನ್ ಕಲ್ಯಾಣ್ ರಂತಹ ನಾಯಕರು ಅಖಾಡಕ್ಕೆ ಇಳಿಯಲೇಬೇಕು. ಹಾಗಾಗಿ ಬಿಜೆಪಿ ಅವರು ಮಾಸ್ಟರ್ ಪ್ಲಾನ್ ಮಾಡಿ ಯೋಗಿಜಿ ಅವರ ಜೊತೆಗೆ ಪವನ್ ಕಲ್ಯಾಣ್ ರನ್ನು ಸಹ ಕಡೆ 2 ದಿನ ಇದೆ ಮತದಾನಕ್ಕೆ ಅನ್ನುವ ನಿರ್ಣಾಯಕ ಘಟ್ಟದಲ್ಲಿ ಕಣಕ್ಕಿಳಿಸಿದ್ದಾರೆ ಪ್ರಚಾರ ಮಾಡೋದಿಕ್ಕೆ. ನಮ್ಮ ಸಂವಿಧಾನದ ಪ್ರಕಾರ ಧರ್ಮಾಧಾರಿತ ರಿಸರ್ವೇಶನ್ ಇಲ್ಲ. ಉಲೇಮಾ ಬೋರ್ಡ್ನವರು 10% ರಿಸರ್ವೇಶನ್ ಕೊಡ್ಬೇಕು ಮಹಾರಾಷ್ಟ್ರದಲ್ಲಿ ಮುಸಲ್ಮಾನರಿಗೆ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದ್ರೆ ಇಂಡಿ ಕೂಟದವರು ವೋಟಿಗಾಗಿ ಏನನ್ನ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದಾರೆ. ನಮ್ಮ ಹಿಂದೂಗಳ SC ST ಮತ್ತು OBC ವರ್ಗದ ರಿಸರ್ವೇಶನ್ ನ ಕಿತ್ತು ಮುಸಲ್ಮಾನರಿಗೆ ಕೊಡುವ ಷಡ್ಯಂತ್ರ ನಡೀತಾ ಇದೆ. ಯಾರ್ಯಾರು ದಂಗೆ ಮಾಡಿದ್ದಾರೆ, ದೊಂಬಿ ಗಲಾಟೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ಅವರೆಲ್ಲರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತಗೊಳ್ತಾರಂತೆ ಅಧಿಕಾರಕ್ಕೆ ಬಂದ್ರೆ ಇಂಡಿ ಕೂಟ. ಸ್ವಯಂ ಸೇವಕ ಸಂಘ RSS ನ ಬ್ಯಾನ್ ಮಾಡ್ತಾರಂತೆ. ಸ್ನೇಹಿತರೆ, ಇದು ಕೇವಲ ಮಹಾರಾಷ್ಟ್ರದ ಎಲೆಕ್ಷನ್ ನ ವಿಚಾರ ಅಲ್ಲ. ಈಗ ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡ್ತಾ ಇರೋದು ಯಾರನ್ನ? ಕೇಂದ್ರ ಸರ್ಕಾರನ. ಮೋದಿ ಸರ್ಕಾರಕ್ಕೆ ಆಪತ್ತು ತರಬೇಕು ಅಂದ್ರೆ ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟ ಅಧಿಕಾರಕ್ಕೆ ಬರಬೇಕು. ಬಾಂಗ್ಲಾ ಮಾದರಿನಲ್ಲಿ ದಂಗೆ ಏಳಿಸುವ ಮೂಲಕ ಕೇಂದ್ರ ಸರ್ಕಾರದ ಬುಡ ಅಲ್ಲಾಡಿಸಬೇಕು ಅನ್ನೋದು ಇವರ ಮಾಸ್ಟರ್ ಪ್ಲಾನ್. ಆದ್ರೆ ಇದು ಆಗೋದಿಕ್ಕೆ ಹರಿಯಾಣದ ಜನತೆ ಅವಕಾಶ ಮಾಡಿಕೊಡ್ಲಿಲ್ಲ. ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ನ ಜನತೆಯ ಸರದಿ. ಈ ಇಂಡಿ ಕೂಟದ ಶರದ್ ಪವಾರ್ ಅವರು, ಉದ್ಧವ್ ಠಾಕ್ರೆ ಅವರು ಮತ್ತು ಕಾಂಗ್ರೆಸ್ನವರ ನೀತಿ ಹೆಂಗಿದೆ ನೋಡಿ. ಯೋಗಿ ಅವರು ಬಟೇಂಗೆ ತೋ ಕಟೇಂಗೆ ಅಂದ್ರೆ, ಮೋದಿ ಅವರು ಏಕ್ ರಹೆಂಗೆ ತೋ ಸೇಫ್ ರಹೆಂಗೆ ಅಂದ್ರೆ ಅದು ಕಮ್ಯುನಲ್ ಘೋಷಣೆ ಆಗತ್ತಂತೆ. ಆದ್ರೆ AMIM ನಂತಹ ಪಕ್ಷ 3 ತಲಾಕ್ ಬಹಿರಂಗವಾಗಿ ವಿರೋಧ ಮಾಡ್ತಾರೆ. CAA NRC ಕಾಯ್ದೆಗಳನ್ನ ವಿರೋಧ ಮಾಡ್ತಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಲಾಗು ಆಗಬೇಕು ಅಂತ ಮೋದಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಅಡ್ಡಗಾಲಾಗ್ತಾರೆ. ಇಷ್ಟೆಲ್ಲ ಮಾಡಿದ್ರು ಮುಸಲ್ಮಾನರು ಜಾತ್ಯತೀತರಂತೆ ಕಾಣ್ತಾರೆ ಇಂಡಿ ಕೂಟಕ್ಕೆ. ಸಂವಿಧಾನಕ್ಕಿಂತ ಶರಿಯಾ ಲಾನೇ ಶ್ರೇಷ್ಠ ಇವರಿಗೆ. ಅಲ್ಲಿ ಸಂವಿಧಾನ ಬರಲ್ಲ, ಸಂವಿಧಾನ ಅಪ್ಲೈ ಆಗೋದು ಕೇವಲ ಹಿಂದೂಗಳಿಗೆ ಮಾತ್ರ. ಇದು ಇಂಡಿ ಕೂಟದವರ ದ್ವಂದ್ವ ನೀತಿ, ಹಿಪಾಕ್ರಸಿ. ಅದು ಕೇವಲ ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಸಂವಿಧಾನ, ಮುಸಲ್ಮಾನರಿಗೆ ಶರಿಯಾ ಕಾನೂನು. ಹೇಗಿದೆ ನೋಡಿ, ಒಂದೇ ದೇಶದಲ್ಲಿ 2 ಕಾನೂನು ಇರೋದಕ್ಕೆ ಸಾಧ್ಯನಾ? ಅದಕ್ಕೆ ಒಪ್ತೀರಾ? ಒಟ್ಟಾರೆ ಸಾರ ಇಷ್ಟೇ, ಯೋಗಿ ಅವರು ಬಟೇಂಗೆ ತೋ ಕಟೇಂಗೆ ಅಂದ್ರೆ ಅದರಲ್ಲಿ ಆಪತ್ತು ಕಾಣುತ್ತೆ ಇಂಡಿ ಕೂಟಕ್ಕೆ. ಆದ್ರೆ ಅಲ್ಪಸಂಖ್ಯಾತರು ತ್ರಿಬಲ್ ತಲಾಖು, ಯೂನಿಫಾರ್ಮ್ ಸಿವಿಲ್ ಕೋಡ್, ನಮಗೆ ಶರಿಯಾನೇ ಬೇಕು ಅಂದ್ರೆ ಅದರಲ್ಲಿ ಯಾವುದೇ ಆಪತ್ತು ಇಲ್ಲ. ಸ್ನೇಹಿತರೆ, ಒಟ್ಟಾರೆ ಇಂಡಿ ಕೂಟದ ಈ ಇಬ್ಬಂದಿ ನೀತಿಯನ್ನ ಬಯಲು ಮಾಡುವ ನಾಯಕರು ಬೇಕಾಗಿತ್ತು. ಅದರಲ್ಲಿ ಪವನ್ ಕಲ್ಯಾಣ್ ಕೂಡ ಒಬ್ರು. ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.